ನಮಸ್ಕಾರ. ಪ್ರೈಸ್ ದ ಲಾರ್ಡ್. ನಿಮ್ಮೆಲ್ಲರಿಗೂ ದೇವರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ವಂದನೆ ಹೇಳುವಳಾಗಿದ್ದೇನೆ. ಇವತ್ತಿನ ದಿನದಲ್ಲಿ ಕೂಡ ನಾವು ಒಂದು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. 1 ಯೋಹಾನ 4ನೇ ಅಧ್ಯಾಯ 4ನೇ ವಚನವನ್ನು ನಾವು ಓದಿಕೊಳ್ಳೋಣ. ವಾಕ್ಯ ಹೀಗೆ ಹೇಳ್ತದೆ: ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿ ಇರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಹೌದು ಪ್ರಿಯರೇ, ಇಲ್ಲಿ ಲೋಕದಲ್ಲಿರುವವನು ಯಾರಾಗಿದ್ದಾನೆ ಅಂದರೆ ಸೈತಾನನಾಗಿದ್ದಾನೆ. ಆತನಿಗಿಂತ ಹೆಚ್ಚಿನವನು ನಮ್ಮ ಕ್ರಿಸ್ತನು, ಯೇಸು ದೇವರು. ಆತನು ನಮ್ಮಲ್ಲಿದ್ದಾನೆ. ಅದರಿಂದ ನಮಗೆ ಅಂದರೆ ದೇವರು ವಾಕ್ಯ ಹೇಳೋದು, ನಿಮಗೆ ಎದುರಾಗಿ ಕಲ್ಪಿಸಿದ ಯಾವ ಆಯುಧವು ಫಲಿಸದು ಅಂತ ನಾವು ನೋಡ್ತೇವೆ. ಅರಣ್ಯಕಾಂಡ 23:23 ಲೋಕದಲ್ಲಿ ಇರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿರುವುದರಿಂದ ವೈರಿಗಳು ಒಂದು ದಾರಿಯಲ್ಲಿ ಬರುವವರು ಏನು ಮಾಡ್ತಾರೆ, 7 ದಾರಿಗಳು ಓಡಿ ಹೋಗುವ ರೀತಿಯಲ್ಲಿ ದೇವರು ಮಾಡ್ತಾನಂತ. ನಮ್ಮಲ್ಲಿ ದೇವರು ಇರುವಾಗ ನಮಗೆ ಯಾರು ಏನೇ ಕಲ್ಪಿಸಿದ್ರು, ಏನೇ ಅಂದರೆ ಏನೇ ಒಂದು ಕುತಂತ್ರ ಇರ್ಬೋದು, ಮಾಟ ಮಂತ್ರಗಳಿರ್ಬೋದು, ಏನೇ ನಮ್ಮನ್ನು ಕೆಡಿಸುವುದಕ್ಕೆ ಅವರು ಪ್ರಯತ್ನ ಮಾಡುತ್ತಿರ್ಬೋದು, ಆದರೆ ಅದೆಲ್ಲ ದೇವರು ಜಯಿಸುವುದಕ್ಕೆ ಬಿಡೋದಿಲ್ಲ. ಆದ್ದರಿಂದ ನಾವು ಯಾವಾಗಲೂ ದೇವರನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು. ಆತನ ಒಂದು ಸತ್ಯವಾದ ನುಡಿಗಳನ್ನು ನಾವು ಧ್ಯಾನ ಮಾಡಬೇಕು, ಆತನಲ್ಲಿ ಪ್ರಾರ್ಥಿಸಬೇಕು, ಆತನಲ್ಲೇ ಜೀವಿಸಬೇಕು. ಅಪೊಸ್ತಲನ ಪೌಲನು ಹೇಳ್ತಾನೆ, ಇನ್ನು ಜೀವಿಸುವನು ನಾನಲ್ಲ, ಆತನೇ ನನ್ನಲ್ಲಿ ಜೀವಿಸುತ್ತಾನೆ ಅನ್ನೋ ರೀತಿಯಲ್ಲಿ ನಾವು ಕೂಡ ನಾವು ಜೀವಿಸ್ತಾ ಇರುವುದಲ್ಲ, ಆತನು ನಮ್ಮನ್ನು ಜೀವಿಸುವ ರೀತಿಯಲ್ಲಿ ದೇವರು ನಡೆಸ್ತಾ ಇದ್ದಾನೆ ಪ್ರಿಯರೇ. ಹಾಗಾಗಿ ದೇವರ ವಾಗ್ದಾನಗಳು, ದೇವರು ನಮಗೇನು ವಾಗ್ದಾನಗಳನ್ನು ಕೊಟ್ಟಿದ್ದಾನೋ ಅದನ್ನು ದೇವರು ನೆರವೇರಿಸುವನಾಗಿದ್ದಾನೆ. ದೇವರು ವಾಕ್ಯ ಹೇಳ್ತದೆ, ಭೂಮಿ ಆಕಾಶಗಳು ಅಳೆದು ಹೋಗ್ಬೋದು ಪ್ರಿಯರೇ, ನಾನು ಹೇಳಿದ ವಾಕ್ಯಗಳು ಅಳೆದು ಹೋಗುವುದೇ ಇಲ್ಲ ಅಂತ. ಹಾಗಾಗಿ ಸತ್ಯವೇದದಲ್ಲಿ ದೇವರು ಏನೆಲ್ಲ ನಮಗೆ ತಿಳಿಸಿಕೊಟ್ಟಿದ್ದಾನೋ ಅದೆಲ್ಲ ನೆರವೇರ್ತದೆ. ಆ ನೆರವೇರಿದ ಮೇಲೇ ಈ ಲೋಕವು ಅಂತ್ಯವಾಗುತ್ತದೆ ಅಂತ ದೇವರ ಬರೋಣವು ಕೂಡ ಇರುವಂಥದ್ದಾಗಿದೆ. ಹೇಗೆ ಒಂದು ತಾಯಿಯ ಗರ್ಭದಲ್ಲಿ ಒಂದು ಶಿಶು ಬೆಳೀತಾ ಇದೋ, ಹೇಗೆ ಆಕೆ ಕನ್ಸೀವ್ ಆಗ್ತಾಳೋ ಆವಾಗ ಆಕೆ ಗೊತ್ತಾಗ್ತದೆ ನನಗೆ ಮಗು ಹೊಟ್ಟೆಯಲ್ಲಿ ಬೆಳೀತಾ ಇದೆ ಅಂತ. ಅದನ್ನೆಷ್ಟು ಜಾಗ್ರತೆಯಿಂದ ಆಕೆ ಬೆಳೆಸ್ತಾಳಲ್ವಾ. ಅದೇ ರೀತಿಯಲ್ಲಿ ನಾವು ದೇವರನ್ನು ನಮ್ಮ ಎದುರಿನಲ್ಲಿ ಇಟ್ಟುಕೊಂಡ್ರೆ, ನಾವು ದೇವರಲ್ಲಿ ನಾವು ಜೀವಿಸುವಾಗ ನಾವು ಆತನನ್ನು ಚೆನ್ನಾಗಿ ಗ್ರಹಿಸ್ಕೊಳ್ಬೇಕು. ಮತ್ತು ದೇವರು ಕೂಡ ಅದೇ ಆತನ ಒಂದು ಪ್ರಸನ್ನತೆಯಲ್ಲಿ ನಾವು ಇರುವಾಗ ಆತನನ್ನು ನಾವು ಬಿಟ್ಟು ಬೇರೆ ಯಾವ ಕಡೆಗೂ ನಾವು ತಿರುಗಿ ನೋಡಬಾರದು ಪ್ರಿಯರೇ. ಆತನ ಪ್ರಸನ್ನತೆಯನ್ನು ನಾವು ಕಾಪಾಡುವವರಾಗಿರಬೇಕು. ಮತ್ತು ಆತನನ್ನು ಯಾವಾಗಲೂ ನಮ್ಮ ಹೃದಯದಲ್ಲಿಟ್ಟು ನಾವು ಪೂಜಿಸುವವರಾಗಿರಬೇಕು. ಮತ್ತು ತಾಯಿಯ ಗರ್ಭದಲ್ಲಿ ನಾವು ನೋಡ್ತೇವೆ, ಮಗು ಹೇಗೆ ಅದು ಸುರಕ್ಷಿತವಾಗಿ ತಾಯಿಯ ಒಂದು ಗರ್ಭದಲ್ಲಿ ಬೆಳೀತದೆಯೋ ಅದೇ ರೀತಿಯಲ್ಲಿ ಕೂಡ ಕ್ರಿಸ್ತನು ನಮ್ಮನ್ನು ಸುರಕ್ಷಿತವಾಗಿ ನಮ್ಮನ್ನು ಕಾಪಾಡುವನಾಗಿದ್ದಾನೆ. ಕ್ರಿಸ್ತನು ನಮಗೇನಾಗಿದ್ದಾನೆ ಅಂದರೆ ಅಮೂಲ್ಯವಾದ ಒಂದು ನಿಧಿ ಆಗಿದ್ದಾನೆ. ಆತನನ್ನು ಹಿಡಿದುಕೊಂಡ್ರೆ ನಮಗೆ ಒಳ್ಳೆಯದು. ಆತನು ಸೈತಾನನ ಒಂದು ಕಷ್ಟಗಳಿಂದ, ಆತನ ಬಾಧೆಗಳಿಂದ, ಆತನ ಎಲ್ಲ ಕೆಟ್ಟ ಆಲೋಚನೆಗಳಿಂದ ದೇವರು ತಪ್ಪಿಸಿ ಕಾಪಾಡುತ್ತಾನೆ. ಆದ್ದರಿಂದ ನಾವು ಹೆಮ್ಮೆ ಪಡುವಂಥದ್ದು ಏನಂದರೆ, ಇದರಲ್ಲಿ ನಮ್ಮಲ್ಲಿ ದೇವರಿದ್ದಾನೆ, ನಮ್ಮಲ್ಲಿರುವ ಆತನ ಹೆಚ್ಚಿನವನು, ಅವನಿಗಿಂತ ಈ ಲೋಕದಲ್ಲಿರುವ ಆತನಿಗಿಂತ ನಮ್ಮ ದೇವರು ಹೆಚ್ಚಿನವನಂತ ನಾವೇನು ಮಾಡಬೇಕು, ಸಂತೋಷ ಪಡುವವರಾಗಿರಬೇಕು. ನಾವು ನೋಡ್ತೇವೆ, ಲೋಕದಲ್ಲಿರುವ ಆತನ ಏನಾಗಿದ್ದಾನೆ, ಸುಳ್ಳುಗಾರನಾಗಿದ್ದಾನೆ. ನಮ್ಮಲ್ಲಿರುವ ಆತನು ಸತ್ಯದ ದೇವರು. ಆತನು ನಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ, ತನ್ನ ರಕ್ತವನ್ನು ಸುರಿಸಿ ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ. ಆದರೆ ಸಾತಾನನು ಏನು ಮಾಡ್ತಾನೆ, ಎಲ್ಲರನ್ನು ಅದು ಬೆಂಕಿಯ ಒಂದು ಬಾವಿಯೊಳಗೆ ತಳ್ಳುವುದಕ್ಕೆ ಆತನು ಲೋಕದ ಜನರನ್ನೆಲ್ಲ ಮರಳು ಮಾಡಿ ಕರ್ಕೊಂಡು ಹೋಗ್ಲಿಕ್ಕಿದ್ದಾನೆ ಪ್ರಿಯರೇ. ಹಾಗಾಗಿ ಯೇಸು ಸ್ವಾಮಿಯನ್ನು ಯಾರು ಹೊಂದ್ಕೊಳ್ತಾರೋ, ಯಾಕಂದರೆ ಲೋಕದ ಬೆಳಕು, ಆತನ ಒಂದು ಬೆಳಕು ಲೋಕದಲ್ಲಿದೆ, ಆದರೆ ಅನೇಕರು ಅದನ್ನು ತಿಳ್ಕೊಳ್ಳೋದೆ ಅಂಧಕಾರದಲ್ಲಿ ಇನ್ನು ಹೊಲಸಾದ ಒಂದು ಜೀವಿತದಲ್ಲೇ ಜೀವಿಸ್ತಿದ್ದಾರೆ. ಅದನ್ನು ಬಿಟ್ಟು ಬರೋಕ್ಕಾಗ್ತಾಯಿಲ್ಲ. ಯಾಕಂದರೆ ಸೈತಾನನಿಗೆ ಅವರು ತುಂಬ ಒಳಗಾಗಿಬಿಟ್ಟಿರ್ತಾರೆ. ಅದನ್ನು ಬಿಟ್ಟು ಬರೋಕ್ಕಾಗ್ತಾಯಿಲ್ಲ. ಅದರಿಂದ ನಾವು ಆದರೂ ಯೇಸು ಸ್ವಾಮಿನ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು. ಯೇಸು ಸ್ವಾಮಿನ ನಾವು ಯಾವಾಗಲೂ ಆತನನ್ನು ಧ್ಯಾನಿಸುವಾಗ, ಆತನಿಗೆ ನಾವು ಸ್ಥಾನ ಕೊಡುವಾಗ, ಮತ್ತು ಆತನನ್ನು ನಂಬಿಕೊಂಡು ಆತನಲ್ಲಿ ನಾವು ಜೀವಿಸುವಾಗ, ಆತನ ವಾಗ್ದಾನಗಳನ್ನು ಹಿಡಿದುಕೊಂಡು
ಆತನ ಸತ್ಯವಾದ ಒಂದು ಆತ್ಮ ಪ್ರೇರಿತವಾದ ಒಂದು ನುಡಿಗಳನ್ನು ನಾವು ಓದಿ ಅದರಂತೆ ನಾವು ನಡೆಯುವಾಗ ಯಾರೊಬ್ಬರು ನಮ್ಮನ್ನು ಮರಳುಗೊಳಿಸುವುದಕ್ಕಾಗುವುದಿಲ್ಲ ಪ್ರೇರೆ. ಸುಳ್ಳು ಪ್ರವಾದಿಗಳೇ ಬರ್ತಾರೆ, ಅವರು ಕೂಡ ನಾನು ಯೇಸು ಸ್ವಾಮಿ ಅಂತ ಹೇಳ್ತಾರೆ, ನಿಮ್ಮ ಯೇಸು ಸ್ವಾಮಿ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಬಾ ಅಂದರೆ ನಾವು ಹೋಗಬಾರದು ಪ್ರಿಯರೇ. ನಾವು ಏನು ಸತ್ಯವೇದದಲ್ಲಿ ಇದುವರೆಗೂ ಓದಿ ತಿಳ್ಕೊಂಡಿದ್ದೇವೋ ಆ ವಾಕ್ಯಗಳ ಮೇಲೆ ನಾವು ದೃಢವಾಗಿ ನಿಲ್ಲಬೇಕಾಗ್ತದೆ. ಅದರಿಂದ ಅದರಲ್ಲೇನಾದರೂ ಏರುಪೇರು ಆದರೆ ಡಿಫ್ರೆನ್ಸ್ ಏನಾದರೂ ಗೊತ್ತಾದ್ರೂ ನಾವು ಅದನ್ನು ನಾವು ನಂಬಬಾರ್ದು ಪ್ರಿಯರೇ. ನಾವು ಇದುವರೆಗೆ ಏನು ನಂಬಿ ಬಂದಿದ್ದೇವೆ ಅದು ಸತ್ಯ. ಅದರಿಂದ ನಾವು ಸತ್ಯವೇದ ಆಧಾರಿತವಾದ ಪ್ರತಿಯೊಂದು ವಾಕ್ಯಗಳನ್ನು ಓದಿ ಅದರ ಪ್ರಕಾರ ನಾವು ತಿಳಿದುಕೊಂಡು ಸತ್ಯವನ್ನು ಅರಿತುಕೊಂಡು ಅದರಲ್ಲೇ ನಾವು ಜೀವಿಸುವಾಗ ಯಾರನ್ನು ನಮ್ಮನ್ನು ಮರಳುಗೊಳಿಸುವುದಕ್ಕಾಗುವುದಿಲ್ಲ ಪ್ರಿಯರೇ. ಹಾಗಾಗಿ ಈ ಲೋಕದವರು ಆ ಒಂದು ಲೋಕದಲ್ಲಿರುವ ಆತನನ್ನು ನಂಬ್ತಾರೆ, ಆದರೆ ನಾವು ಸತ್ಯವಾದ ದೇವರನ್ನು ನಾವು ನಂಬಬೇಕು. ನಾವಂತೂ ಏನಾಗಿದ್ದೇವೆ ಅಂದರೆ ದೇವರಿಂದ ಹುಟ್ಟಿದವರಾಗಿದ್ದೇವೆ. ದೇವರಿಂದ ಆರಿಸಲ್ಪಟ್ಟಿರುವ ಎಲ್ಲರೂ ದೇವರಿಂದ ಹುಟ್ಟಿದವರಾಗಿರ್ತೇವೆ. ಮತ್ತು ನಾವು ನೋಡ್ತೇವೆ ಕ್ರಿಸ್ತನು ಯಾವಾಗ ನಮ್ಮೊಳಗೆ ವಾಸಿಸ್ತಾನೋ ಆತನ ದೈವಿಕ ಒಂದು ಸ್ವಭಾವಗಳನ್ನು ನಾವು ಬೆಳೆಸ್ಕೊಳ್ಬೇಕಾಗ್ತದೆ. ಅನೇಕರಿಗೆ ಅದು ಗೊತ್ತಾಗಬೇಕು, ಇವರಲ್ಲಿ ಕ್ರಿಸ್ತನ ಇದ್ದಾನೆ ಎಂಬುದಾಗಿ. ಯಾವಾಗ ದೇವರ ಒಂದು ದೈವಿಕ ಸ್ವಭಾವಗಳನ್ನು ನಾವು ಬೆಳೆಸ್ಕೊಳ್ತೀವೋ ಅದರ ಪ್ರಕಾರ ಜೀವಿಸ್ತೇವೋ ಅನೇಕರಿಗೆ ಗೊತ್ತಾಗುತ್ತೆ ನಾವು ದೇವರ ಮಕ್ಕಳು, ಕ್ರಿಸ್ತನ ಮಕ್ಕಳು, ಕ್ರಿಸ್ತನು ನಮ್ಮಲ್ಲಿ ಇದ್ದಾನೆ ಅಂತ ಅವರು ಅರ್ಥ ಮಾಡಿಕೊಳ್ತಾರೆ ಪ್ರಿಯರೇ. ನಾವು ಯಾವಾಗಲೂ ನಾವು ಹೆಚ್ಚಳ ಪಡಬೇಕಾಗಿತ್ತು ಯಾವುದರಲ್ಲಿ ಅಂದರೆ ದೇವರು ನಮ್ಮಲ್ಲಿದ್ದಾನೆ, ಆತನು ಹೆಚ್ಚಿನವನಂತ ನಾವು ಹೆಚ್ಚಳ ಪಡಬೇಕು. ಮತ್ತು ಲೋಕದಲ್ಲಿರುವ ಆತನಿಗಿಂತ ನಮ್ಮ ದೇವರು ಹೆಚ್ಚಿನವನಂತ ನಾವು ಹೇಳುವವರಾಗಿರಬೇಕು. ಅದರಿಂದ ನಾವು ಯಾವುದಕ್ಕೂ ಭಯಪಡಬೇಕಾಗಿಲ್ಲ. ದೇವರು ನಡೆಸುವನಾಗಿದ್ದಾನೆ, ನಮ್ಮ ಬಲ ಶಕ್ತಿ ಆತನಾಗಿದ್ದಾನೆ, ನಮ್ಮ ಪಕ್ಷ ದೇವರು ಇದ್ದು ಜಯ ಕೊಡುವನಾಗಿದ್ದಾನೆ. ನೋಡ್ರಿ ಪ್ರಿಯರೇ, ಒಂದು ದಾರಿಯಲ್ಲಿ ಶತ್ರುಗಳು ಬರುವುದಾದರೆ ನಮ್ಮ ಮೇಲೆ ಅವರು 7 ದಾರಿಗಳಲ್ಲಿ ಓಡಿ ಹೋಗೋರಂತ ಆಗಿ ದೇವರು ಮಾಡುತ್ತಾನಂತ. ಅಷ್ಟು ನಮ್ಮಲ್ಲಿ ದೇವರನ್ನು ನಾವು ಇಟ್ಟುಕೊಳ್ಳುವಾಗ, ದೇವರನ್ನು ನಾವು ಪಾಲಿಸುವಾಗ, ದೇವರನ್ನು ನಾವು ಅನುಸರಿಸುವಾಗ, ದೇವರಲ್ಲಿ ಜೀವಿಸುವಾಗ ಈ ರೀತಿ ದೇವರು ನಮಗೆ ಸಹಾಯ ಮಾಡುವನಾಗಿದ್ದಾನೆ ಪ್ರಿಯರೇ. ನಮ್ಮನ್ನು ಕೈ ಬಿಡುವುದಿಲ್ಲ, ನಮ್ಮನ್ನು ತೊರೆಯುವುದಿಲ್ಲ. ಆತನು ಸದಾಕಾಲ ನಮ್ಮನ್ನು ಪ್ರೀತಿಸುವನಾಗಿದ್ದಾನೆ. ಒಂದು ವಾಕ್ಯ ನಾನು ಜಸ್ಟ್ ಹೇಳ್ತೇನೆ. ರೋಮಪುರದವರಿಗೆ ಬರೆದ ಪತ್ರಿಕೆ 8:10 ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವಸ್ವರೂಪವಾಗಿದೆ. ಕ್ರಿಸ್ತನು ನಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತಂತಾಗುತ್ತದೆ ಮತ್ತು ಆತ್ಮವು ನೀತಿಯ ದೆಸೆಯಿಂದ ಜೀವ ಸ್ವರೂಪವಾಗ್ತದೆ ಅಂತ. ಸೊ ಇದು ವಾಕ್ಯ ಸತ್ಯ. ದೇವರು ಮಾತನಾಡಿದ ವಾಕ್ಯಗಳಂತೆ ದೇವರು ನಮ್ಮನ್ನು ನಡೆಸಲಿ, ನಮ್ಮನ್ನು ಅದರಲ್ಲಿ ಎಚ್ಚರಿಕೆಯಿಂದ ನಡೆಸಲಿ. ಆದಷ್ಟು ನಾವು ಸೈತಾನ್ನ ಕ್ರಿಯೆಗಳಿಗೆ, ಸೈತಾನ್ ಕೊಡುವ ಎಲ್ಲ ಒಂದು ಶೋಧನೆಗಳಿಗೆ, ಆತನು ತೋರಿಸುವ ಎಲ್ಲ ಆಸೆಯ ಒಂದು ಆಕರ್ಷಣೆಗಳಿಗೆ ನಾವು ಒಳಗಾಗದಂತೆ ನಾವು ಅದನ್ನು ಆಲೋಚಿಸಿ ತಿಳಿದುಕೊಳ್ಳಬೇಕು. ಇದು ದೇವರಿಂದ ಬಂದಿದ್ದ, ಸೈತಾನಿಂದ ಬಂದಿದ್ದ ಅಂತ. ಇಲ್ಲಾಂದರೆ ಪ್ರಿಯರೇ, ನಾವು ಒಂದು ಸಲ ಆ ಕಡೆ ಹೋಗಿದ್ರೆ ನಮಗೆ ದೇವರ ಕಡೆ ಬರೋದಕ್ಕೆ ಅವಕಾಶ ಇರುವುದಿಲ್ಲ. ಅದರಿಂದ ದೇವರನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ನೀವು ಯಾವ ಕಡೆನೂ ಹೋಗೋದು ಬೇಡ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಸ್ವಾಮಿ, ನೀನು ಮಾತನಾಡಿದ ವಾಕ್ಯಗಳಿಗಾಗಿ ಸ್ತೋತ್ರ. ನಮ್ಮಲ್ಲಿ ನೀನು ಇರೋದಕ್ಕಾಗಿ ಸ್ತೋತ್ರ. ನೀನು ಹೆಚ್ಚಿನವನಾಗಿದೆಯಪ್ಪ. ಈ ಲೋಕದಲ್ಲಿರುವ ಯಾವ ಇದ್ರಿಗಿಂತಲೂ ಸ್ವಾಮಿ ಕಂಪೇರ್ ಮಾಡಿದ್ರೆ ರಾಜ, ಲೋಕದಲ್ಲಿರುವ ಆತನಂದರೆ ಆತನು ಸ್ವಾಮಿ ಸೈತಾನನು ಅವನಾಗಿದ್ದಾನೆ ಸ್ವಾಮಿ. ಎಲ್ಲ ಕರ್ತನೆ ನಿನಗೆ ವಿರೋಧವಾಗಿ ಮಾಡುವ ಆತನಾಗಿದ್ದಾನೆ ಸ್ವಾಮಿ. ಆದರೂ ಅಪ್ಪ, ನೀನು ಅವನಿಂದ ನಮ್ಮನ್ನು ತಪ್ಪಿಸಿ ಕಾಪಾಡುವ ದೇವಾದಿ ದೇವನು ನೀನಾಗಿದೆಯಪ್ಪ. ಎಲ್ಲದಕ್ಕೂ ನಮ್ಮನ್ನು ಬಿಡಿಸಿ ಕಾಪಾಡುವ ಶಕ್ತನು ನೀನಾಗಿದೆಯಾ ಸ್ವಾಮಿ. ನಾವು ಕರ್ತನೆ ಅವನು ನೆನೆಸುವ ರೀತಿಯಲ್ಲಿ ನಾವು ಜೀವಿಸದೆ ಸ್ವಾಮಿ, ನಿನಗಿಷ್ಟವಾದ ರೀತಿಯಲ್ಲಿ ನಾವು ಪರಿಶುದ್ಧವಾದ ಜೀವಿತವನ್ನು ಜೀವಿಸಲು ಸಹಾಯ ಮಾಡಿರಿ. ನಿನ್ನಿಂದ ನಾವು ಹುಟ್ಟಿದವರಾಗಿದ್ದೀವಿ ಸ್ವಾಮಿ, ನಿನ್ನಿಂದ ಆರಿಸಲ್ಪಟ್ಟಿದ್ದವರಾಗಿದ್ದೇವೆ. ಹಾಗಾಗಿ ಅಪ್ಪ, ನಾವು ನಿನ್ನಲ್ಲೇ ಜೀವಿಸುತ್ತಾ ಸ್ವಾಮಿ ಜಯ ಕಾಣಲಿಕ್ಕಾಗುವಂತೆ ಸಹಾಯ ಮಾಡಿರಿ ಸ್ವಾಮಿ. ಅಪ್ಪ ತಂದೆ, ನೀವು ಹೇಳಿದ ಅಪ್ಪ, ನಿಮಗೆ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧವು ಜಯಿಸದೆಂದು ಸ್ವಾಮಿ. ಆ ವಾಕ್ಯಗಾಗಿ ಸ್ತೋತ್ರ ಸ್ವಾಮಿ. ಈ ರೀತಿ ಯಾರಾದರೂ ಕರ್ತನೆ ಅಪ್ಪ ವೈರಿಗಳ ತೊಂದರೆಗಳಿಂದ ಸ್ವಾಮಿ, ಅಪ್ಪ ಸಂಬಂಧಿಕರ ಒಂದು ಕಿರುಕುಳದಿಂದ ಆಗಲಿ, ಮನೆಯವರಿಂದ ಹೊರಗಡೆ ಇರೋವರಿಂದ ಏನಾದರೂ ಒಂದು ಕಿರುಕುಳ
ಏನಾದರೂ ಮಾಟ ಮಂತ್ರಗಳಲ್ಲಿ ಅಪ್ಪ ಅವರನ್ನು ಸಿಕ್ಕಾಕ್ಸ್ಕೊಳ್ತಾ ಇರೋದು, ಅವ್ರಿಗೇನಾದರೂ ತೊಂದರೆಗಳು ಕೊಡೋದು ಹಂಗೆಲ್ಲ ಮಾಡ್ತಾಯಿದ್ರೆ ಸ್ವಾಮಿ ಅಪ್ಪ ನೀನು ನಿನ್ನ ಮಕ್ಕಳ ಪರ ಇದ್ದು ಯುದ್ಧ ಮಾಡಿ ಅವ್ರ ಪಕ್ಷ ಇದ್ದು ಜಯ ಕೊಡಿಸು ಸ್ವಾಮಿ. ವಾಕ್ಯಗಳ ಪ್ರಕಾರ ಅವರನ್ನು ಬಲಪಡಿಸಿ ಧೈರ್ಯಪಡಿಸಬೇಕಾಗಿ ನೋಡೋರನ್ನು ವಿಶೇಷವಾಗಿ ಆಶೀರ್ವದಿಸಿ ನಿನ್ನ ವಾಕ್ಯದ ಪ್ರಕಾರ ನೀನು ನಡೆಸಿ ಸ್ವಾಮಿ ದೃಢಪಡಿಸಬೇಕಾಗಿ ನಮ್ಮ ಕರ್ತನು ಒಡೆಯನು ರಕ್ಷಕನಾದ ಯೇಸುವಿನ ಮುದ್ದಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆ, ಆಮೇನ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರನ್ನು ದೇವರ ಆಶೀರ್ವಾದ ಮಾಡಲಿ. ವಾಕ್ಯದಂತೆ ದೇವರು ನಿಮ್ಮನ್ನು ದೃಢಪಡಿಸಲಿ.